ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಸರ್ಜಾಪುರದಲ್ಲಿ ಅತಿಥಿ ಗ್ರ್ಯಾಂಡ್ ಹೋಟೆಲಲ್ಲಿ ಮಿಕ್ಸ್ಡ್ ವೆಜ್ ಕರಿ ಮಾಡ್ತಾ ಇದ್ದಾರೆ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿಗೆ, ರೋಟಿಗೆ ಒಂದು ಸತಿ ತಿಂದರೆ ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಮತ್ತು ಗೀ ರೈಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದು ಒಂದು ಮಿಕ್ಸ್ಡ್ ವೆಜ್ ಕರಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೇಸ್ಟು ನೋಡಿ, 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದಾರೆ. 2 ಸ್ಪೂನ್ ಎಣ್ಣೆ ಹಾಕೊಂಡ್ಮೇಲೆ ಚಿಲ್ಲಿ ಪೇಸ್ಟು, ಸ್ವಲ್ಪ ಗಾರ್ಲಿಕ್ಕು, ಆಮೇಲೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಕ್ಯಾಪ್ಸಿಕಮ್ಮು, ಆನಂತರ ಸ್ವಲ್ಪ ಆನಿಯನ್ ನಾವು ಪೇಸ್ಟ್ ಮಾಡಿರುವಂಥ ಆನಿಯನ್ನು, ಟೊಮೊಟೊ ಮತ್ತೆ ಅರಿಶಿಣ ಪುಡಿ. ಅರಿಶಿಣ ಪುಡಿ ಎಲ್ಲ ಮಿಕ್ಸ್ ಆಗಿರೋದು. ಈಗ ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದೆ. ಅಂದರೆ ಇಲ್ಲಿ ಲೆವಿ ಗಿರೇಕ್ ಅಲ್ವಾ, ಹಾಗಾಗಿ ಸ್ವಲ್ಪ ಇದು ಮಾಡಿದರೆ ಇದಾಗಲ್ಲ. ಇದು ಮಾಡಿದರೆ ಸ್ವಲ್ಪ ಈಸಿ ಆಗುತ್ತೆ. ಬೇಗ ಕಸ್ಟಮರ್ ಪಿಕಪ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡ್ಕೊಂಡಿರ್ತೀವಿ. ಆಮೇಲೆ ಸ್ವಲ್ಪ ವೆಜಿಟೇಬಲ್ ಹಾಕ್ತಾ ಇದ್ದೀನಿ. ವೆಜಿಟೇಬಲ್ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಗ್ರೀನ್ ಪೀಸು, ಆಮೇಲೆ ಸ್ವಲ್ಪ ಪನ್ನೀರ್ನ ನಾನು ಈ ಥರ ವಡಿ ಮಾಡ್ಕೊಳ್ತಾ ಇದ್ದೀನಿ. ವಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ತುರಿದ್ರೆ ನಡೀತಾ ಇದೆ. ಬಟ್ ಅಂದರೆ ತುರಿದ್ರೆ ಇದೇ ಸಿಗಲ್ಲ ಅಂತೇಳಿ ಅದಕ್ಕಾಗಿ ಸ್ವಲ್ಪ ವಡಿ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಪೀಸ್ ಸಿಗುತ್ತೆ ಅಂತೇಳಿ ಬಾಯಿಗೆ. ಹಾಗೆ ರುಚಿಗೆ ತಕ್ಕಂಥ ಉಪ್ಪು, ಚಿಲ್ಲಿ ಪೌಡ್ರು, ಆಮೇಲೆ ಗರಂ ಮಸಾಲ ಪೌಡ್ರು, ಒಂದು 2 ಚಿಟಿಕೆ ಅಷ್ಟು ಧನಿಯಾ ಪೌಡ್ರು, ಹಳದಿ ಪೌಡ್ರು, ಪೆಪ್ಪರ್ ಪೌಡ್ರು. ಇದಕ್ಕೆ ಇದು ಹಾಕುವಂಥ ಏನಿಲ್ಲ, ಸಕ್ಕರೆ ಹಾಕುವಂಥ ಏನೂ ಇರಲ್ಲ. ಯಾಕೆಂದರೆ ಸ್ವಲ್ಪ ಬಟರು, ಆನಂತರ ಸ್ವಲ್ಪ ಕೋವಾ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಇದು ಬಟರ್ ಇದನ್ನೆಲ್ಲ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡು ಆನಂತರ ಒಂದು ಸೌಟ್ ಹಾಲು ಹಾಕೋತಾ ಇದ್ದೀನಿ. ಇದು ಒಂದು ಕ್ವಾಂಟಿಟಿ ಮಾತ್ರ. ಇದು ಮನೇಲಿ ಬೇಕಾದರೆ ತಾವು ಎಷ್ಟು ಬೇಕಾದ್ರೂ ಮಾಡಿಕೊಂಡು ಅದ್ರ ತಕ್ಕಂಗೆ ಹಾಲು ಇದೆಲ್ಲ ಹಾಕೊಳ್ಬೋದು. 1 ಸೌಟು ಹಾಲು ಹಾಕೊಂಡಿದ್ದೀನಿ. ಕರೆಕ್ಟ್ ಅಂದರೆ ಒಂದು ಬೌಲ್ ಬರುತ್ತೆ. ಒಂದು 3 ಜನ ತಿನ್ನುವಷ್ಟು ಸಿಗುತ್ತೆ. ನೋಡಿ, ಇಷ್ಟು 1 ಸೌಟು ಗ್ರೇವಿ ಇದು ಮಾಡ್ಕೊಳ್ತಾ ಇದ್ದೀನಿ, ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಾಜು ಎಲ್ಲ ಹಾಕಿ ಮಾಡಿರೋದು. ಕಾಜು ಮತ್ತೆ ಆಮೇಲೆ ಮಗಾಜು, ಎಳ್ಳು, ಗಸಗಸೆ ಇದೆಲ್ಲ ಹಾಕಿ ಪೇಸ್ಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಪೇಸ್ಟ್ ಮಾಡಿ ಅದನ್ನೆಲ್ಲ ಪೇಸ್ಟ್ ಮಾಡಿ ಫ್ರೈ ಮಾಡಿ ಇದು ಮಾಡಿರುವಂಥ 2 ಸ್ಪೂನು ಕ್ರೀಮ್ ಹಾಕ್ತಾ ಇದ್ದೀನಿ, ಅಮೂಲ್ ಕ್ರೀಮು. ಆನಂತರ ಇದಕ್ಕೂ ಸ್ವಲ್ಪ ಗೀ ಆ್ಯಡ್ ಮಾಡ್ತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು. ಯಾಕಂದರೆ ವೆಜಿಟೇಬಲ್ ಎಲ್ಲ ಆ ಥರ ಫ್ಲೇವರ್ ಬರಬೇಕಂತೇಳಿ ಆ ಥರ ಹಾಕೊಳ್ತಾ ಇದ್ದೀನಿ. ಆನಂತರ ಮೇಲೆ ಈ ಥರ ಪನ್ನೀರ್ ತುರಿತಾ ಇದ್ದೀನಿ. ಮಿಕ್ಸ್ ವೆಜ್ ಕರಿಗೆ ಈ ಥರ ಪನ್ನೀರ್ ತುರಿಯೋದ್ರಿಂದ ಲುಕ್ ಕಾಣುತ್ತೆ, ಚೆನ್ನಾಗಿದೆ ಆಗಿರುತ್ತೆ. ನೋಡಿ, ಟೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಪರ್ಫೆಕ್ಟ್ ಆಗಿದೆ. ಇವಾಗ ನಾನು ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕಳಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಪ್ಪ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು 2 ಸರಿ ಹಿಂಗೊಂದು ನೆಕ್ಸ್ಟ್ ಹಾಕಿ ಕಳಿಸ್ತೀನಿ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಅತಿಥಿ ಗ್ರ್ಯಾಂಡಲ್ಲಿ ಮಾಡಿರೋಂಥ ಒಂದು ಮಿಕ್ಸ್ಡ್ ವೆಜ್ ಕರಿ ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು. ಇದಂತೂ ಸೂಪರ್ ಆಗಿರುತ್ತೆ. ನೋಡಿ, ಅದ್ರ ಮೇಲ್ಗಡೆ ಸ್ವಲ್ಪ ಪನ್ನೀರು ಮತ್ತು ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದಾರೆ. ಮಿಕ್ಸ್ಡ್ ವೆಜ್ ಕರಿ ಅನ್ನೋದು ರೆಡಿ ಆಗಿದೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ.